ವಿದುರ ಎಲ್ಲರೂ ಸುಧಾ ಆ ಕಾಡಿಗೆ ಹೋಗಿ ಅವರು ಸುಧಾ ಮೃತಪಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಆ ಕುಲಗುರುಗಳಾಗ್ತಕ್ಕಂಥ ದೋಮಿಯರು ಬಂದು ಹೇಳ್ತಾ ಇದ್ದಾರೆ, ಧರ್ಮನಂದನ ನಿನ್ನ ದಾಯಾದಿಗಳೆಲ್ಲರೂ ಸುಧಾ ಮೃತರಾಗಿದ್ದಾರೆ. ಅವರಿಗೆ ಪಿಂಡ ಪ್ರದಾನ ಮಾಡಲು ಯಾರು ಸಹ ಉಳಿದಿಲ್ಲ. ಆದ್ದರಿಂದ ಅವರಿಗೆ ಪಿಂಡ ಪ್ರದಾನ ಮಾಡು. ಆಗ ಭೀಮ ಹೇಳ್ತಾ ಇದ್ದಾನೆ, ಬೇಡ ಅಣ್ಣ ಬೇಡ, ಏಕೆಂದ್ರೆ ಅವರು ನಮಗೆ ಬೇಕಾದಷ್ಟು ಕಷ್ಟವನ್ನು ಕೊಂಡು ಬಂದಿದ್ದಾರೆ. ಆದಿಗಿನ ಮನೆಗೆ ಬೆಂಕಿ ಹಚ್ಚರಣ್ಣ, ನಮಗೆ ವಿಷದ ಕಚ್ಚಾಯವನ್ನು ತಿನ್ನಿಸಿ ನಮ್ಮ ಸಮುದ್ರಕ್ಕೆ ಬಿಸಾಡಿದರು. ನಮ್ಮ ಪುತ್ರಾಗಿರ್ತಕ್ಕಂಥ ದ್ರುಪದ ನಂದಿನಿ ದ್ರೌಪದಿಯ ವಸ್ತ್ರಾಭರಣ ಮಾಡಿಬಿಟ್ಟರು. ಅವರಿಗೆ ಪಿಂಡ ಪ್ರದಾನ ಮಾಡುವುದು ಬೇಡ ಅಂದಾಗ ಅವಾಗ ಹೇಳ್ತಾ ಇದ್ದೇನೆ, ಧರ್ಮನಂದನ ಬೇಡಪ್ಪ ಬೇಡ, ಏಕೆಂದ್ರೆ ಅವರು ನಮ್ಮ ದಾಯಾದಿಗಳು, ನಮಗೆ ಬಂಧುಗಳು. ಅವರಿಗೆ ಪಿಂಡ ಪ್ರದಾನ ಮಾಡಲು ನಾವೇ ಮಾಡಬೇಕು, ಇನ್ಯಾರು ಮಾಡಕ್ಕಾಗುವುದಿಲ್ಲ ಅಂತ ಹೇಳಿ ಆ ಕೌರವರೆಲ್ಲರಿಗೂ ಸುಧಾ ಪಿಂಡ ಪ್ರದಾನ ಮಾಡಿದ್ದಾನೆ. ಯಾರು? ಆ ಧರ್ಮನಂದನ. ಆ ಧರ್ಮನಂದನ ಮಾಡಿದ ಪಿಂಡ ಪ್ರದಾನ ಇವತ್ತು ಸುಧಾ ನಾವು ಆ ಕಾರ್ಯವನ್ನ ಮಾಡಿಕೊಂಡು ಹೋಗ್ತಿದ್ದೀವಿ. 11 ದಿನ ಪಿಂಡ ಪ್ರದಾನ ಮಾಡಬೇಕಾದ್ರೆ ಚಿಂತೆಯನ್ನು ಮಾಡ್ತೀವಲ್ಲ, ಅದು ಧರ್ಮರಾಯರು ಮಾಡಿದ ಪಿಂಡ ಪ್ರದಾನ, ಅದನ್ನು ಸುಧಾ ನಾವೀಗ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಆ ಪಿತೃಪಕ್ಷವಾಗಿ ಉಳಿದಿದೆ. ಇಲ್ಲಿ ಆ ಯಾದವರೆಲ್ಲರೂ ಸುಧಾ ಆ ಒಣಕೆ ತುಂಡನ್ನ ಒತ್ತುಕೊಂಡು ಬಂದು ಕೇಳ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ಎಂತ ಕಾರ್ಯವಾಗೋಯ್ತು, ಆ ಗುರುದೇವರು ನಮಗೆ ಶಾಪವನ್ನು ಕೊಟ್ಟಿದ್ದಾರೆ, ಆ ಶಾಪವನ್ನು ವಿಮೋಚನೆ ಮಾಡಲಿಕ್ಕೆ ಏನಾಗಬೇಕು ಅಂದಾಗ, ಬೇಡ ಹೋಗಿ ಇನ್ನು ಮುಂದೆ ಆ ಗುರುದೇವ ಕೊಟ್ಟಂತೆ ಆ ಶಾಪವು ಈ ಯಾದವರೆಲ್ಲರೂ ಅವರಿಗೆ ಹೇಳ್ತಾ ಇದ್ದಾರೆ, ಕೃಷ್ಣ ಈ ಒನಕೆಯನ್ನು ತೆಗೆದುಕೊಂಡು ಹೋಗಿ ಯಮುನಾ ನದಿಯ ದಡದಲ್ಲಿ ಅದನ್ನ ಗಸಗಸನೆ ತೇದು ಅದನ್ನ ನದಿಯಲ್ಲಿ ಬಿಟ್ಬಿಡಿ. ನಿಮಗೆ ಬಾಯಾರಿಕೆ ಆಗ್ಬೋದು, ಅದರಲ್ಲಿ ಜಲಪಾನ ಮಾಡಬೇಡಿ ಹಾಗಂದಾಗ ಯಾದವರೆಲ್ಲರೂ ಹೋಗಿ ಆ ಒನಕೆ ತುಂಡನ್ನ ಅದನ್ನ ಗಸಗಸನೆ ತೆಯ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಗಸಗಸನೆ ತೇದು ಅದನ್ನ ಯಮುನಾ ನದಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಒನಕೆ ಕಣ್ಣು ಬಳೆ ಹೊತ್ತು ಏನ್ ಮಾಡುವುದು, ಈ ಕಣ್ಣು ಬಳೆ ಏನ್ ಮಾಡುವುದು ಅಂದಾಗ, ಈ ಒನಕೆ ಹೋದ ಮೇಲೆ ಕಣ್ಣು ಬಳೆ ಏನು ಮಾಡಲು ಸಾಧ್ಯ, ಬಿಸಾಡಿ ಅದನ್ನ ಆ ಬಳೆಯನ್ನ ಆ ಯಮುನಾ ನದಿಯಲ್ಲಿ ಬಿಸಾಡಿದ್ದಾರೆ. ಯಾವಾಗ ಈ ಒನಕೆ ತುಂಡನ್ನ ತೇದು ಬಿಟ್ಟರೋ ಅದು ಒಂದು ಒನಕೆ ರೂಪವಾಗಿ ಬೆಳೀತಾ ಇದೆ. ಯಾವುದಕ್ಕೋಸ್ಕರವಾಗಿ? ಯಾದವರ ಸಂಹಾರಕ್ಕೋಸ್ಕರವಾಗಿ ಬೆಳೀತಾ ಇದೆ. ಆ ಒನಕೆ ಬಳೆ ಒಂದು ಮೀನು ನುಂಗಿತು. ಆ ಮೀನು ತಕ್ಷಣ ಆ ಮೀನನ್ನ ಆ ಮೀನು ಬೇಟೆಗಾರ ಬಂದು ಅದನ್ನ ಮಾರಾಟ ಮಾಡ್ತಾ ಇದ್ದಾನೆ. ಯಾರು ತೆಗೆದುಕೊಂಡಿದ್ದಾರೆ ಅಂದ್ರೆ ಒಬ್ಬ ಜರ ಬೇಡ ಅದನ್ನ ತೆಗೆದುಕೊಂಡು ಅದನ್ನ ಒಂದು ಬಾಣವನ್ನ ಮಾಡಿಸಿ ಅದನ್ನ ಇಟ್ಕೊಂಡಿದ್ದಾನೆ. ಯಾರಿಗೋಸ್ಕರವಾಗಿ? ಆ ಕೃಷ್ಣನ ಸಂಹಾರಕ್ಕೋಸ್ಕರವಾಗಿ ಇಟ್ಕೊಂಡಿದ್ದಾನೆ. ಇಲ್ಲಿ ಯಾದವರ ಸಂಹಾರಕ್ಕೋಸ್ಕರವಾಗಿ ಅಲ್ಲಿ ಬಳ್ಳಿ ಬೆಳೀತಾ ಇದೆ. ಈ ಒನಕೆ ಬಳೆಯಿಂದ ಈ ಜಲ ಬೇಡ ಅದನ್ನ ಬಾಣ ಮಾಡಿಸಿಕೊಂಡಿದ್ದಾನೆ. ಯಾರಿಗೋಸ್ಕರವಾಗಿ? ಆ ಎರಡು ಸುಧಾ ಯಾದವರನ್ನ ಸೆಳಿತಾ ಇದೆ. ಆವಾಗ ಏನಾಗಿದೆ ಅಂದ್ರೆ ಇಲ್ಲಿ ಬಿಟ್ಟು ಬಂದು ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೀರನ್ನ ಕುಡಿಬೇಡಿ ಅಂತ ಹೇಳಿದ್ದಾರೆ. ಆವಾಗ ಆ ಪರಮಾತ್ಮನಾದ ಕೃಷ್ಣ ಶೇಂದಿ ಮಾರುವ ವೇಷಧಾರಿಯಾಗಿ ಬಂದಿದ್ದಾನೆ. ಆ ಪರಮಾತ್ಮ ಹೇಳಿದ್ದಾನೆ ಜಲವನ್ನ ಕುಡಿಬೇಡಿ ಅಂತ, ಶೇಂದಿ ಕುಡಿಬೇಡಿ ಅಂತ ಹೇಳಿಲ್ವಲ್ಲ ಅಂತ ಹೇಳಿ ಆ ಶೇಂದಿಯನ್ನ ಕುಡಿದಿದ್ದಾರೆ. ಶೇಂದಿಯನ್ನ ಕುಡಿದು ಎಲ್ಲರಿಗೂ ಸುಧಾ ನಿಶೆ ಏರಿದೆ. ನಿಶೆ ಏರಿ ಏನಾಗಿದೆ ಅಂದ್ರೆ ಒಬ್ಬೊಬ್ಬರಾಗಿ ನಿಶೆ ಹೇರಿದ ಕೂಡಲೇ ಆ ಒನಕೆ ಜೊಂಡನ್ನ ಕಿತ್ಕೊಂಡು ಒಬ್ಬೊಬ್ಬರಾಗಿ
ಬಡಿದನು ಬಡಿದ